ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಅವರಿಗೆ 100 ವರ್ಷಗಳಿಗೂ ಹೆಚ್ಚು ಕಾಲ ಆಯುಷ್ಮಂತರಾಗಿ ಆರೋಗ್ಯವಂತರಾಗಿ ಬದುಕುವಂಥ ಆಶೀರ್ವಾದ ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತೇವೆ. ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಭಾರತಕ್ಕೆ ಒಂದು ಬಲ ಬಂದಿದೆ, ಭಾರತದ ಬಡವರಿಗೆ ಒಂದು ಶಕ್ತಿ ಬಂದಿದೆ. ಬಡವರಿಗೆ ಶಕ್ತಿ ಕೊಡುವಂಥ ಯೋಜನೆಯನ್ನು ಅವರು ರೂಪಿಸಿದ್ದಾರೆ, ಭಾರತಕ್ಕೆ ಶಕ್ತಿ ಕೊಡುವಂಥ ಯೋಜನೆಯನ್ನು ರೂಪಿಸಿದರು. ಅದರ ಪರಿಣಾಮ ಜಗತ್ತಿನಾದ್ಯಂತ ಭಾರತಕ್ಕೆ ಒಂದು ವಿಶೇಷ ಗೌರವ ಪ್ರಾಪ್ತಿಯಾಗಿದೆ. ಅಂಥ ನಾಯಕತ್ವ ಸದಾಕಾಲ ಭಾರತಕ್ಕೆ ಸಿಗಲಿ, ದೇಶ ಮೊದಲು ಅನ್ನೋ ತತ್ವದೊಂದಿಗೆ ಕೆಲಸ ಮಾಡ್ತಕ್ಕಂಥ, ಬಡವರಿಗಾಗಿ ಕೆಲಸ ಮಾಡ್ತಕ್ಕಂಥ ನಾಯಕತ್ವ ಮತ್ತೆ 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 ಭಾರತಕ್ಕೆ ದೊರಕಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. ನಿನ್ನೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 40 ವರ್ಷದ ಸಾರ್ವಜನಿಕ ಜೀವನದ ಒಂದೇ ಒಂದು ಕಳಂಕ ಇಲ್ಲ ಅಂತ ಅವರು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ, ಅರ್ಕಾವತಿ ಹಗರಣ ಕಳಂಕ ಅಲ್ವಾ? ಅರ್ಕಾವತಿಯಲ್ಲಿ 880 ಎಕರೆ ಲ್ಯಾಂಡನ್ನು ನೀಡುವ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿ 8,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟ ಮಾಡಿರೋದ್ರ ಬಗ್ಗೆ ಚುನಾವಣಾ ಆಯೋಗ ತನ್ನ ವರದಿಯಲ್ಲಿ ಕೊಟ್ಟಿದೆ. ಅದು ಕಳಂಕ ಆಗೋದಿಲ್ವಾ ತಮ್ಮ ಆಡಳಿತಕ್ಕೆ? ಮೂಡ ಸ್ಕ್ಯಾಮ್ ಒಂದೊಂದೇ ದಿನ ಬೆಳಗಾದ್ರೆ ಮೂಡಾದಲ್ಲಿ ನಡೀತಿರ್ತಕ್ಕಂಥ ಹಗರಣಗಳು, ಮೂಡಾದಲ್ಲಿ ನಡೆದಿರುವಂಥ ಮೋಸ, ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಬಯಲಿಗೆ ಬರ್ತಾ ಇದ್ದಾರೆ. ಅದು ತಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವೇ ಒಪ್ಕೊಂಡ್ರಿ 89 ಕೋಟಿ ರೂಪಾಯಿ ಲೂಟಿಯಾಗಿದೆ ಅಂತೇಳಿ. ನಿಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ ನಿಮಗೆ? ಇವೆಲ್ಲ ಕಳಂಕ ಅಲ್ಲದೆ ಇದ್ರೆ ಯಾವ್ದು ಕಳಂಕ? ಬೆಂಗಳೂರಿನಲ್ಲಿ ಒಂದು ಲ್ಯಾಂಡ್ ಕನ್ವರ್ಷನ್ ಮಾಡೋದಕ್ಕೆ 25 ಲಕ್ಷ ಕೊಡಬೇಕು. ಹಾಗೇನೆ ಭೂ ಪರಿವರ್ತನೆಗೆ 25 ಲಕ್ಷ ಕೊಡೋದಾದ್ರೆ ಪ್ಲಾನ್ ಸ್ಯಾಂಕ್ಷನ್ಗೆ ಸ್ಕ್ವೇರ್ ಫೀಟಿಗೆ 100 ರೂಪಾಯಿ ಕೊಡಬೇಕು. ಅಂದರೆ ಒಂದು ತಿಂಗಳಿಗೆ 800 ರಿಂದ 1000 ಕೋಟಿ ರೂಪಾಯಿ ಲಂಚದ ರೂಪದಲ್ಲಿ ಸಂಗ್ರಹ ಆಗ್ತಾ ಇದೆ. ಇದು ಕಳಂಕ ಆಗದೆ ಇದ್ರೆ ಇನ್ಯಾವ್ದು ಕಳಂಕ? ಇದೆಲ್ಲ ನಿಮ್ಮ ಆಡಳಿತದ ಕಳಂಕ ಅಲ್ವೇ ನಿಮ್ಮ ಆಡಳಿತಕ್ಕೆ? ಮತ್ತೆ ನೀವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ನಿಜವಾಗಲೂ ವಿರೋಧ ಪಕ್ಷದವರ ಪ್ರಶ್ನೆಗೆ ಅವಕಾಶ ಕೊಡಬೇಕಿತ್ತು. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯನ್ನ ಎದುರಿಸಲಾರದೆ ಅಲ್ಲಿಂದ ಪಲಾಯನ ಮಾಡಿದವರು ಹೊರಗಡೆ ಬಂದು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಿ. ಹೊರಗಡೆ ಬಂದು ನೀವು ಉತ್ತರ ಕೊಡಬೇಕಾದ ವೇದಿಕೆ ಅದು ನಿಜವಾಗ್ಲೂ ಕೂಡ ಅದು ವಿಧಾನಸಭೆ ವಿಧಾನ ಪರಿಷತ್ ಆಗಿತ್ತು. ಅಲ್ಲೇ ಯಾಕೆ ಪಲಾಯನ ಮಾಡಿದ್ರಿ? ಅಲ್ಲಿ ನೀವು ಸಿಗಾಕೊಳ್ತಿದ್ರಿ, ಅದಕ್ಕಾಗಿ ನೀವು ಪಲಾಯನ ಮಾಡಿದ್ರಿ. ಹೇಗೆ ನಿಮ್ದು ಕಳಂಕರಹಿತವಾಗಿರ್ತಕ್ಕಂಥ ಆಡಳಿತ ಹೇಳಿ? ಇಷ್ಟೆಲ್ಲ ಹಗರಣಗಳ ಮೇಲೆ ನಡೆದ ಮೇಲೂ ಕೂಡ ನೀವೇ ಲಾಯರು ಆಗ್ತೀರಿ, ನೀವೇ ಜಡ್ಜ್ಮೆಂಟ್ ಕೊಟ್ಕೊಳ್ತೀರಿ. ಲಾಯರೂ ನೀವೇ, ಜಡ್ಜು ನೀವೇ, ಇನ್ಯಾರು ನಿಮಗೆ ಜನ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ನೀವಲ್ಲ, ರಾಜ್ಯದ ಜನ ಜಡ್ಜ್ಮೆಂಟ್ ಕೊಡಬೇಕಾಗಿರೋದು. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ದರೆ ನೀವು ತನಿಖೆಯನ್ನು ಎದುರಿಸೋದಕ್ಕೆ ಹಿಂಜರಿತಿರ್ಲಿಲ್ಲ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ತನಿಖೆ ಎದುರಿಸೋದಕ್ಕೆ ನಿಮಗೆ ಭಯ. ರಾಜ್ಯಪಾಲರ ವಿರುದ್ಧನೇ ಚಳುವಳಿ ಎಬ್ಬಿಸುವಂತ ಮಾತಾಡಿದ್ರಿ ನೀವು. ಹಾಗಿದ್ದಾಗ ನಿಮ್ಮದು ಕಳಂಕರಹಿತ ಆಡಳಿತ ಅಂತ ನೀವೇ ಜಡ್ಜ್ಮೆಂಟ್ ಕೊಟ್ಟು ದೊಡ್ಡ ದಾಸೋಳು ಚೆಂಡುವನ್ನು ರಾಜ್ಯದ ಜನರಿಗೆ ಮುಟ್ಟಿಸಿದ್ರೆ ನಾವೆಲ್ಲ ಮುಟ್ಕೊಂಡು ಸುಮ್ಮನೆ ಹೋಗ್ಬೇಕು. ನೀವೇ ಜಡ್ಜು, ನೀವೇ ಲಾಯರ್. ನಮ್ಮ ಹತ್ರ ನೀವು ನಿಮ್ಮ ಆಡಳಿತ ಅದು ಕಳಂಕರಹಿತ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ, ಅಲ್ಲಿ ಚರ್ಚೆ ಮಾಡೋಣ. ನಿಮ್ಮ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋಣ. ಭ್ರಷ್ಟಾಚಾರವೇ ಪ್ರಮುಖ ವಿಷಯವಾಗಲಿ, ಅದನ್ನೇ ಇಟ್ಕೊಂಡು ಚರ್ಚೆ ಮಾಡೋಣ. ಸರ್, ಈಗ ಮುನಿರತ್ನ ಅವರ ವಿಚಾರ ಸಂಬಂಧಪಟ್ಟಾಗಿ 2 ಸಮುದಾಯಗಳು ಬಿಜೆಪಿ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡುತ್ತಿದೆ. ಮತ್ತು ಅವರನ್ನು ಕೂಡ ಸಚಿವ ಶಾಸಕರುಗಳು ನೋಡಿ, ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗಿದೆ. ಮುನಿರತ್ನಗೊಂದು ನ್ಯಾಯ, ಚೆನ್ನಾರೆಡ್ಡಿ ಪಾಟೀಲ್ಗೊಂದು ನ್ಯಾಯ ಇಲ್ಲ, ಚಲುವರಾಯ ಸ್ವಾಮಿಗೊಂದು ನ್ಯಾಯ ಇಲ್ಲ, ಎಲ್ರಿಗೂ ಒಂದೇ ನ್ಯಾಯ. ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ 6 ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ 90 ದಿನ ಕಳೆದರೂ ಅರೆಸ್ಟ್ ಮಾಡಲ್ಲ. ಮಾಡಿದ್ದೀವಿ ಏನರ್ಥ ಇದು? ಕಾಂಗ್ರೆಸ್ಗೆ ಸಂವಿಧಾನ ಇದೆಯಾ? ಕಾಂಗ್ರೆಸ್ಗೆ ಒಂದು ಕಾನೂನು ಇದೆಯಾ? ನಾವು ತಪ್ಪು ಮುನಿರತ್ನ ಮಾಡಿದರೆ ತಪ್ಪಿಗೆ ಶಿಕ್ಷೆ ಆಗಲಿ, ತಪ್ಪನ್ನು ನಾವು ಸಮರ್ಥನೆ ಮಾಡಲ್ಲ. ಆದರೆ ಕಾನೂನು ಎಲ್ಲರಿಗೂ ಒಂದೇ ತೋರಿಸ್ಬೇಕಾಗಿತ್ತು. ಚೆನ್ನಾರೆಡ್ಡಿ ಪಾಟೀಲ್ಗೂ ಒಂದೇ, ಮುನಿರತ್ನಗೂ ಒಂದೇ ಅಂತ ತೋರಿಸ್ಬೇಕಾಗಿತ್ತು. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆದರೆ ಅರೆಸ್ಟ್ ಮಾಡಲ್ಲ,
ಮುನಿರತ್ನ ಮೇಲೆ ಅಟ್ರಾಸಿಟಿ ಕೇಸ್ ಆದರೆ ಅರೆಸ್ಟ್ ಮಾಡ್ತಾರೆ. ಚಲುವರಾಯಸ್ವಾಮಿ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ FIR ದಾಖಲಾಗಲ್ಲ. ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ FIR ದಾಖಲಾಗುತ್ತೆ. ಇದು ಈ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ವರ್ತನೆ ಮಾಡ್ತಾ ಇದೆ, ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ನಾವು ನಮ್ಮ ವಿಚಾರ ಇಷ್ಟೇನೆ, ತನಿಖೆಯಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಆದರೆ ಒಬ್ರಿಗೊಂದು ನ್ಯಾಯ ಮಾಡಲಿಕ್ಕೆ ಇವರಿಗೆ ಅಧಿಕಾರವನ್ನು ಕೊಟ್ಟಿಲ್ಲ. ಒಂದು ಇವರಿಗೊಂದು ಕಾನೂನು, ಮತ್ತೊಬ್ಬರಿಗೊಂದು ಕಾನೂನು ಇಲ್ಲ. CT ರವಿ, ಅಶೋಕ್, ಕುಮಾರಸ್ವಾಮಿ ಕೇವಲ ಒಕ್ಕಲಿಗರನ್ನ ವೋಟ್ ಬ್ಯಾಂಕ್ ಬಳಸ್ಕೊತಾ ಇದ್ದಾರೆ. ಈ ವಿಚಾರದಲ್ಲಿ ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತಾಡಿರೋ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ? ಈಗ ನಾನು ಹೇಳಿದ್ನಲ್ಲ, ಅದು ಸತ್ಯಾಸತ್ಯತೆ ತನಿಖೆ ನಂತರ ಹೊರಗೆ ಬರಬೇಕು. ಇವರು ಈ ಚಲುವರಾಯಸ್ವಾಮಿ ಅವರ ಪಾರ್ಟಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋನ್ನೇ ಸಮರ್ಥನೆ ಮಾಡ್ಕೊಂಡಿದ್ರು. ಅದು ದ್ರೋಹ. ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದವನ್ನೇ ಸಮರ್ಥನೆ ಮಾಡ್ಕೊಂಡು ಪಾರ್ಟಿ ಅವ್ರು ಕಾಂಗ್ರೆಸ್. FSL ರಿಪೋರ್ಟ್ ಬಂದಿದೆಯೇನ್ರಿ? ಎನ್ಕ್ವೈರಿಯಾಗಿ ರಿಪೋರ್ಟ್ ಬಂದ್ಮೇಲೆ ತಾನೆ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗಲ್ಲ. ತಪ್ಪು ಮಾಡಿದ್ರೆ ಮುನಿರತ್ನನ್ನು ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ. ಆದ್ರೆ ಇವರು ಕಾಂಗ್ರೆಸ್ ನಿಲುವಿದೆಯಲ್ಲ, ಒಬ್ಬರನ್ನ ಗಂಟೆಗಳಲ್ಲಿ ಅರೆಸ್ಟ್ ಮಾಡಿ, ಕೆಲವ್ರನ್ನ 100 ದಿನ ಆದರೂ ಅರೆಸ್ಟ್ ಮಾಡದೇ ಇರುವಂತ ತಾರತಮ್ಯ ಇದೆಯಲ್ಲ, ಈ ತಾರತಮ್ಯದ ವಿರುದ್ಧ ನಾವು ಧ್ವನಿ ಎತ್ತಿದ್ವಿ. ಸರ್, ರಮೇಶ್ ಜಾರಕಿಹೊಳಿ ಅವರು ಮತ್ತೆ ರಾಜ್ಯಾಧ್ಯಕ್ಷರ ನಾಯಕತ್ವದ ವಿರುದ್ಧ ಅಪಸ್ವರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅದಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ಸ್ ಮಾಡೋಕ್ಕೆ ನಾನು ಬಯಸೋದಿಲ್ಲ. ರಾಜ್ಯದ ನಿನ್ನೆ ನಡೆದಂಥ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಚಿಕ್ಕಮಗಳೂರು, ಕೋಲಾರ, ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ಯಾಲೆಸ್ತಾನ್ ಧ್ವಜವನ್ನು ಹಾರಿಸಿದ್ದಾರೆ. ಪ್ಯಾಲೆಸ್ತಾನಿಗೂ ಇಲ್ಲಿಯ ಸಾಧನೆಗೂ ಏನು ಸಂಬಂಧ? ಅವ್ರ ಕೈಲಿ ರಾಷ್ಟ್ರಧ್ವಜ ಹಾರಿಸ್ಲಿಲ್ಲ, ರಾಷ್ಟ್ರಧ್ವಜ ಹಿಡಿಲಿಲ್ಲ, ಪ್ಯಾಲೆಸ್ತಾನ್ ಧ್ವಜ ಹಿಡಿದ್ರು. ಅಷ್ಟೊಂದು ಪ್ರೀತಿ ಇದ್ರೆ ಪ್ಯಾಲೆಸ್ತೀನಿಯರ ಬಗ್ಗೆ ಇವರು ಅಲ್ಲಿಗೆ ಹೋಗಿ. ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಒಂದು ಸಮೀಕ್ಷೆನೇ ನಡೆಸಿ ಯಾರ್ಯಾರು ಪ್ಯಾಲೆಸ್ತಾನಿಗೆ ಹೋಗಬೇಕು ಅಂತಿದ್ದಾರೆ ಅವ್ರನ್ನೆಲ್ಲರನ್ನು ಪ್ಯಾಲೆಸ್ತಾನಿಗೆ ಉಚಿತವಾಗಿ ನಾವು ಫ್ಲೈಟ್ ಹತ್ತಿಸಿ ಕಳಿಸ್ಕೊಡೋ ಕೆಲಸ ಮಾಡ್ತೀವಿ.